ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನಾನು ನನ್ನ ಲಾಗಲ್ಲಿ ಹೀರೆಕಾಯಿ ಉಪ್ಸಾರು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ 2 ಹೀರೆಕಾಯಿನ ತೊಗೊಂಡಿದ್ದೀನಿ. ಸೊ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು ಹೀರೆಕಾಯಿನ. ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಆನ್ಲೈನಲ್ಲಿ ತೊಗೊಳಕ್ಕೆ ಒಂದು ಪ್ರಾಫಿಟ್ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಫ್ರೆಶ್ ಆಗಿರೋ ತರಕಾರಿಗಳು ಸಿಗುತ್ತೆ, ಹಾಗೆ ಫ್ರೂಟ್ಸ್ಗಳು ಸಹ ಸಿಗುತ್ತೆ. ಈಗ ಅದನ್ನು ರ್ಯಾಪ್ ಮಾಡಿ ಕೊಟ್ಟಿದ್ದರು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಹೀರೆಕಾಯಿ ಉಪ್ಸಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ಏನಂತಾರೆ, ನಾನ್ ವೆಜ್ ತಿಂದು ಬೇಜಾರಾಗಿದ್ದರೆ ಅಥವಾ ಬಾಯಿ ಕೆಟ್ಟಿದ್ದಾಗ ಈ ಥರ ಉಪ್ಸಾರನ್ನ ಮಾಡ್ಕೋಬೋದು. ಸೊ ಒಂದು ಕಡೆ ಈಗ ಪಾತ್ರೆ, ನಾನು ಪಕ್ಕಾ ಹಳ್ಳಿ ಸ್ಟೈಲ್ ಉಪ್ಸಾರು ಮಾಡೋದು, ಕುಕ್ಕರ್ ವಿಜಿಲೆಲ್ಲ ಬರ್ಸಲ್ಲ ನಾನು. ಸೊ ಡೈರೆಕ್ಟ್ ಈ ಥರ ಪಾತ್ರೆಯಲ್ಲಿ ಇಟ್ಟು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಸ್ವಲ್ಪ ತೊಗರಿಬೇಳೆ. ಸೊ ತೊಗರಿಬೇಳೆನ ಸ್ವಲ್ಪ ಬೇಯಕ್ಕೆ ಬಿಡೋಣ. ಅದಕ್ಕೀಗ ಅರಿಶಿನ, ಉಪ್ಪು ಹಾಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಅಂತಾರೆ, ಜಾಸ್ತಿ ಎಣ್ಣೆ ಹಾಕಬೇಕು ಅಂತಲ್ಲ, ಲೈಟಾಗಿ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ. ಸೊ ನೋಡಿ, ಅರಿಶಿನ ಹಾಕ್ತೆ, ಈಗ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಎಣ್ಣೆನೂ ಹಾಕ್ಕೊಂಡೆ. ಈಗ ಬನ್ನಿ ಹೀರೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೋಡಿ, ಇದೆಲ್ಲ ಆನ್ಲೈನಲ್ಲಿ 10 ರೂಪಾಯಿ 12 ರೂಪಾಯಿ ಅಷ್ಟೇ. ಕರಿಬೇವು 10 ರೂಪಾಯಿ, ಸಬ್ಸಿಗೆ ಸೊಪ್ಪು 12 ರೂಪಾಯಿ ಇತ್ತು, ಹಾಗೆ ಕೊತ್ತಂಬರಿ ಸೊಪ್ಪು ಸಹ 10 ರೂಪಾಯಿ ಇತ್ತು. ಅದಕ್ಕೋಸ್ಕರ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ ನಾನು. ಹಾಗೆ 99 ರುಪೀಸ್ಗೆ ಇವತ್ತು ಫ್ರೀ ಡೆಲಿವರಿ ಇತ್ತು. ಸೊ ಯೂಸ್ ಆಯಿತು ಬಿಡಪ್ಪ ತರಕಾರಿಗೆ ಅಂತ ಅಂದ್ಕೊಂಡು ಈ ಥರ ಬುಕ್ ಮಾಡಿ ಇಟ್ಕೊಂಡೆ. ಸೊ ಈ ಥರ ಆಫರ್ಗಳಿದ್ದಾಗ ಬುಕ್ ಮಾಡ್ಕೊಬಿಡ್ಬೇಕು. ನೋಡಿ, 99 ರುಪೀಸ್ ಇತ್ತು, ಹಾಗೆ ಫ್ರೀ ಡೆಲಿವರಿ ಇತ್ತು, ಅದ್ರ ಜೊತೆಗೆ 10 ರೂಪಾಯಿ ಸೊಪ್ಪುಗಳು ಸಹ ಸಿಕ್ತು. ಹಾಲು ಸಹ ಬುಕ್ ಮಾಡಬೇಕಲ್ವಾ, ಹೇಗಿದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು. ಶನಿವಾರ ಬೇರೆ ಇವತ್ತು ವೆಜ್ಜು ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಹೀರೆಕಾಯಿ ಚಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಷ್ಟು ಉದ್ದ ಆಯಿತು ಗೊತ್ತಾ ಹೀರೆಕಾಯಿ, ವರ್ತ್ ಅಂತಲೇ ಅಂತ ಅನ್ನಿಸ್ತು ನನಗೆ. ಯಾವುದೇ ರೀತಿಯಾದಂಥ ಲಾಸ್ ಆಗಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಸೊ ನಾವು 99% ಆನ್ಲೈನಲ್ಲೇ ನಾನು ಎಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಎಲ್ಲ ನಾನು ಆನ್ಲೈನಲ್ಲೇ ಬುಕ್ ಮಾಡೋದು. ಸೊ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಚಿಪ್ಪೆಲ್ಲ ತೆಗೆದ್ಮೇಲೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಹೀರೆಕಾಯಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ರೆ ಏನಾಗೋಗುತ್ತೆ ಅಂದರೆ ಬೇಗ ಬೆಂದೋಗುತ್ತೆ, ಆಮೇಲೆ ಹೀರೆಕಾಯಿ ನಿಮಗೆ ಬಾಯಿಗೆ ಸಿಗಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಸಣ್ಣನೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ನುಗ್ಗೆಕಾಯಿ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಹೇಳಿದ್ರೆ ಹೀರೆಕಾಯಿ ಉಪ್ಸಾರಲ್ಲಿ ಹೀರೆಕಾಯಿ ಇಲ್ಲ ಅಂದರೆ ಹಿಂಗೆ ಅಲ್ವಾ, ಜಾಸ್ತಿ ಸಣ್ಣ ಕಟ್ ಮಾಡ್ಕೊಬಿಟ್ರೆ ಅದು ಬೇಗ ಬೆಂದೋಗುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದೊಂಥರ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ನಾನು ಅವರೆಕಾಯಿ ಉಪ್ಸಾರು ಬಿಟ್ಟರೆ ನೆಕ್ಸ್ಟ್ ಜಾಸ್ತಿ ಮಾಡೋದು ನಮ್ಮ ಮನೇಲಿ ಅಂತ ಹೇಳಿದ್ರೆ ಈ ಥರ ಹೀರೆಕಾಯಿ ಉಪ್ಸಾರು ಮಾತ್ರ. ಬೇರೆ ಯಾವ ಉಪ್ಸಾರು ನಾನು ಅಷ್ಟು ಮಾಡೋಕ್ಕೆ ಹೋಗಲ್ಲ. ಅಪರೂಪ ಯಾವುದಾದ್ರೂ ಬೀನ್ಸ್ ಉಪ್ಸಾರು ಆ ಥರ ಮಾಡೋದು ತುಂಬ ಅಪರೂಪ. ಈಗ ನೋಡಿ, ಹೆಸರು ಕಾಳನ್ನು ಸಹ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಲು ಭಾಗ ಬೆಂದ ಮೇಲೆ ಹೆಸರು ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹೆಸರು ಕಾಳು ತೊಗರಿಬೇಳೆಗಿಂತ ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರ ಹೆಸರು ಕಾಳು ಕಾಲು ಭಾಗ ಬೇಳೆ ಬೆಂದ ಮೇಲೆ ಹೆಸರು ಕಾಳನ್ನ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ತುಂಬಾ ಒಂದೇ ಥರ ಬರೀ ಬೇಳೆ ಮತ್ತು ಬರೀ ಹೀರೆಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೋತೀನಿ ನಾನು ಅಷ್ಟೇ. ಸೊ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಬೋದು. ಬಟ್ ನಾನು ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಆಲ್ಮೋಸ್ಟ್ ಬೇಯ್ತಾ ಇದೆ. ಸೊ ನೋಡಿ, ಈಗ ಅರ್ಧ ಭಾಗ ಬೆಂದಿದೆ ಅಲ್ವಾ, ಅರ್ಧ ಭಾಗ ಬೆಂದಮೇಲೆ ಒಂದು ಕಡೆ ಸಬ್ಸಿಗೆ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೀರೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಚೆನ್ನಾಗಿ ವಾಶ್ ಮಾಡಿರ್ತೀವಿ. ಸೊ ಅದನ್ನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಭಾಗ ಬೆಂದಮೇಲೆ ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಪಲ್ಯನೂ ಸಹ ಟೇಸ್ಟಿಯಾಗಿರುತ್ತೆ, ಬೋರ್ ಅಂತ ಅನಿಸಲ್ಲ. ಸೊ ಬರೀ ಹೀರೆಕಾಯಿ ಬೇಳೆ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ಸಬ್ಸಿಗೆ ಸೊಪ್ಪು, ಹೆಸರು ಕಾಳು, ಹೀರೆಕಾಯಿ, ಬೇಳೆ ಹಾಕಿ ಟೇಸ್ಟಾಗಿ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕ್ಕೊಂಡಾದ್ಮೇಲೆ ಕುದಿ ಬರೋಕ್ಕೆ ಬಿಡೋಣ. ಚೆನ್ನಾಗಿ ಬೇಯುತ್ತೆ, ಅದು ಬೇಗನೆ ಬೆಂದೋಗುತ್ತೆ. ಸೊ ಕುಕ್ಕರಲ್ಲಿ ಒಂದು ವಿಜಿಲ್ ಬರ್ಸೋಣ ಅಂತ ಕೆಲವರು ಹೇಳ್ತಾರೆ, ಬಟ್ ಬೇಡ. ಕುಕ್ಕರಲ್ಲಿ ವಿಜಿಲ್ ಬರ್ಸೋದ್ರಿಂದ ಉಪ್ಸಾರು ಟೇಸ್ಟ್ ಬರೋಲ್ಲ, ಟೇಸ್ಟ್ ಕೆಟ್ಟೋಗುತ್ತೆ, ಅದು ಬೆಂದೋಗುತ್ತೆ ಹೀರೆಕಾಯಿ ಬೇಗನೆ. ಈ ರೀತಿ ಒಂದು ಪ್ರೊಸೀಜರಲ್ಲಿ ಮಾಡಿ ನೋಡಿ, ಪಕ್ಕ ಹಳ್ಳಿ ಸ್ಟೈಲ್ ಉಪ್ಸಾರು ಥರ ಬರುತ್ತೆ. ಈಗ ಹೀರೆಕಾಯಿ ಆಲ್ಮೋಸ್ಟ್ ಬೆಂದಿದೆ. ಈಗ ಅದನ್ನು ನಾನು ಸೊಪ್ಪು ಸೋಸೋದ್ರಲ್ಲಿ ಹಾಕೋತಾ ಇದ್ದೀನಿ.
ಸೊ ನೋಡಿ, ಕಾಳು ಕಾಣ್ತಾ ಇದೆ, ಹೀರೆಕಾಯಿಯೂ ಕಾಣ್ತಾ ಇದೆ, ಸೊಪ್ಪು ಕಾಣ್ತಾ ಇದೆ, ಎಲ್ಲ ಕಾಣ್ತಿದೆ ಅಲ್ವಾ. ಪಲ್ಯ ಅಂದರೆ ಈ ರೀತಿ ಇರಬೇಕು, ಜಾಸ್ತಿ ಬೆಂದೋಗೂ ಇರಬಾರ್ದು, ಅರ್ಧ ಬೆಂದಿರೋ ಥರನೂ ಇರಬಾರ್ದು. ಕರೆಕ್ಟಾಗಿ ಮೀಡಿಯಮಾಗಿ ನನಗೆ ಈ ಥರ ಇರಬೇಕು. ಜಾಸ್ತಿ ಪಾಯಸ ಥರನೂ ಆಗಿರಬಾರ್ದು, ಸೊಪ್ಪಾಗಿರಲಿ ಪಲ್ಯ ಆಗಿರಲಿ, ಮೀಡಿಯಮಾಗಿ ಇದ್ದರೆ ಚೆಂದ. ನೋಡಿ, ನೀರೆಲ್ಲ ಹಿಂಗದ್ಮೇಲೆ ಯಾವ ರೀತಿ ಕಾಣ್ತಿದೆ, ತುಂಬಾ ಸಕ್ಕತ್ತಾಗಿದೆ ಅಲ್ಲ. ಸಕ್ಕತ್ತಂದರೆ ಸಕ್ಕತ್ತು. ಈಗ ಒಂದು ಕಡೆ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಸೊ ಚಟ್ನಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ, ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ, ಸ್ವಲ್ಪ. ನಾನು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಣಮೆಣ್ಸಿನ್ಕಾಯಿ ನಾನು ಉಪ್ಸಾರಿಗೆ ಬಳಸ್ತೀನಿ. ಯಾಕಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ನಾನು ಬರೀ ಅವರೆಕಾಯಿ ಉಪ್ಸಾರಿಗೆ ಮಾತ್ರ ಹಸಿಮೆಣ್ಸಿನ್ಕಾಯಿ ನನ್ನ ಮೈಂಡಲ್ಲಿರೋದು. ಬೇರೆ ಯಾವುದೇ ಉಪ್ಸಾರು ಮಾಡಿದ್ರು ನಾನು ಒಣಮೆಣ್ಸಿನ್ಕಾಯಿನ ಬಳಸ್ತೀನಿ. ಹಾಗೆ ಈಗಿರುವಂತಹ ವೆದರ್ಗೆ, ಬಿಸಿಲಿಗೆ ಒಣಮೆಣ್ಸಿನ್ಕಾಯೇ ಸರಿ. ನೀವು ಒಣಮೆಣ್ಸಿನ್ಕಾಯಲ್ಲೇ ಉಪ್ಸಾರು ಮಾಡಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಲೈಟಾಗಿ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಹಾಗೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಈ ಕಡೆ ಒಂದು ಕಡೆ ಬೆಂದಿತ್ತಲ್ಲ ಸೊಪ್ಪು, ಅದನ್ನು ಸಹ ಸ್ವಲ್ಪ ಹಾಕ್ಕೊಳ್ಳೋಣ. ಲೈಟಾಗಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಚಟ್ನಿ ಅಂತ ಅಷ್ಟೇ. ಇಲ್ಲಿ ನಾನು ಸಕ್ಕತ್ತಾಗಿ ಕಾಣುತ್ತೆ ನೋಡಿ, ಸೊ ಟೇಸ್ಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಒಣಮೆಣ್ಸಿನ್ಕಾಯಿ ಬಳಸಿ ಉಪ್ಸಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಮಾಡ್ಕೋಬೋದು, ಬಟ್ ಈ ಬೇಸಿಗೆ ಕಾಲಕ್ಕೆ ಒಣಮೆಣ್ಸಿನ್ಕಾಯಿ ಉಪ್ಸಾರೇ ತುಂಬ ಟೇಸ್ಟಿಯಾಗಿರೋದು. ಸೊ ಬನ್ನಿ, ಒಂದು ಗ್ರೈಂಡ್ ಕೊಟ್ಟು ಬಂದೇ ಬಿಡೋಣ, ಹೇಗೆ ಬರುತ್ತೆ ಅಂತ ನಿಮಗೂ ಸಹ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಗ್ರೈಂಡ್ ಕೊಡ್ತಾಯಿದ್ದೀನಿ ನಾನು. ಸೊ ನೋಡಿ, ಕೊನೆಗೂ ಉಪ್ಸಾರು ಚಟ್ನಿ ರೆಡಿಯಾಗಿದೆ. ಸೊ ಯಾವುದೇ ರೀತಿಯಾದಂತಹ ಕಾಯಿ ತುರಿ ಎಲ್ಲ ಏನೂ ಹಾಕಿಲ್ಲ, ಪ್ಯೂರ್ ಹಳ್ಳಿ ಸ್ಟೈಲ್ ಉಪ್ಸಾರು ಮಾಡ್ತಾಯಿದ್ದೀನಿ ನಾನು. ಸೊ ನೋಡಿ, ಎಷ್ಟು ಚೆಂದವಾಗಿ ಬಂದಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಟೇಸ್ಟು ಅಂತೂ ಹಂಗೆ ಇತ್ತು ಅಂತಲೇ ಹೇಳ್ಬೋದು ತಿನ್ನೋಕ್ಕೆ. ಸೊ ಈಗ ಇದು ಒಂದು ಸೈಡಲ್ಲಿ ಇಟ್ಟು ಈಗ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಒಗ್ಗರಣೆಗೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್. ಒಂದು ಕಡೆ ಬಾಣಲೆ ಇಟ್ಕೊಂಡು ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಣ. ಸಾಸಿವೆ ಹಾಕಿ ಅದು ಸಿಡಪಿಟ ಅಂತ ಹುರಿದ ಮೇಲೆ ಅದಕ್ಕೆ ನಾವು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು. ಸೊ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ನೋಡಿ, ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ತುರಿ. ಈಗ ನೋಡಿ, ಸಾಸಿವೆ ಚಟ್ಪಟ ಅಂತೂ, ಅದಕ್ಕೋಸ್ಕರ ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ. ಸೊ ನಮ್ಮ ಮನೆಯವರು ಬೆಳ್ಳುಳ್ಳಿ ಸಿಕ್ಕರೆ ಇಷ್ಟ ಆಗಲ್ಲ ಅಂತ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ನೀವು ಇನ್ನೂ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಈಗ ಲೈಟಾಗಿ ಈ ಥರ ಹುರಿ ಕೊಟ್ಟು ಅದ್ರ ಜೊತೆಗೆ ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಸಹ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಕರಿಬೇವು ಸಹ ಮಿಕ್ಸ್ ಮಾಡೋಣ. ಫ್ರೆಶ್ ಆಗಿತ್ತು ಕರಿಬೇವು, ಆನ್ಲೈನಲ್ಲಿ ಬುಕ್ ಮಾಡಿದ್ನಲ್ಲ. ಸೊ ಫ್ರೆಶ್ ಅಂದರೆ ಫ್ರೆಶ್ ಇತ್ತು, ಅದಕ್ಕೋಸ್ಕರ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಸೊ ಚೆನ್ನಾಗಿ ಇವಾಗ ಒಂದು ಫ್ರೈ ಕೊಡೋಣ. ಕೆಂಪಗಾಗಬೇಕು ಈರುಳ್ಳಿ, ಅಲ್ಲಿವರೆಗೂ ಉರಿರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕಿರ್ತೀವಿ, ಅದಕ್ಕೆ ಪಲ್ಯಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊಪ್ಪು ಬೇಯ್ಬೇಕಾದ್ರೂ ಸಹ ಉಪ್ಪು ಹಾಕಿರ್ತೀವಲ್ವಾ, ಅದಕ್ಕೆ ಈರುಳ್ಳಿಗೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸೊ ಈ ಥರ ಫ್ರೈ ಕೊಟ್ಟಮೇಲೆ ಕೆಂಪಿಗೆ ಹುರಿದಾಯಿತು ನೋಡಿ. ಒಂದು ಕಡೆ ಸೊಪ್ಪನ್ನು ಸಹ ಚೆನ್ನಾಗಿ ಸೋಸಿ ಇಟ್ಟಿದ್ದೀನಿ. ಚೆನ್ನಾಗಿ ಸೋರಬೇಕು, ಅದು ನೀರು ಇರೋದೆಲ್ಲ ಹಿಂಗಬೇಕು, ಆವಾಗ ಪಲ್ಯ ಟೇಸ್ಟಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಹ ನಿಮಗೂ ಉಪ್ಸಾರು ಇಷ್ಟನಾ, ಯಾವ ರೀತಿ ಉಪ್ಸಾರು ಇಷ್ಟ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ನಾವು ಬರೀ ಅವರೆಕಾಯಿ ಉಪ್ಸಾರೇ ಜಾಸ್ತಿ ಅಮ್ಮ ಮಾಡ್ತಾಯಿದ್ದು, ಅದನ್ನೇ ತಿಂತಾಯಿದ್ದು. ಸೊ ಈ ನಡುವೆ ಸ್ವಲ್ಪ ಎಲ್ಲ ಥರ ಉಪ್ಸಾರು ಮಾಡೋಕ್ಕೆ ಕಲ್ತಿದ್ದೀನಿ ನಾನು. ಅದರಲ್ಲಿ ಹೀರೆಕಾಯಿ ಉಪ್ಸಾರು ಸ್ವಲ್ಪ ಜಾಸ್ತಿ ನಮ್ಮ ಮನೇಲಿ ನಡೀತಾ ಇರುತ್ತೆ. ಸೊ ವೆಜ್ ಮಾಡೋ ಟೈಮಲ್ಲಿ ಏನಾದರೂ ಒಂದು ಬೇಳೆ ಸಾರು, ಉಪ್ಸಾರು, ಮೊಸೊಪ್ಪು ಈ ರೀತಿಯೇ ನಡೆಯೋದಲ್ವಾ. ಸೊ ಇವತ್ತು ಶನಿವಾರ ಬೇರೆ, ಅದಕ್ಕೆ ವೆಜ್ ನಮ್ಮ ಮನೇಲಿ. ಅದಕ್ಕೋಸ್ಕರ ಈಗ ಒಂದು ಫ್ರೈ ಕೊಟ್ಟಾಯಿತು. ಈಗ ಚೆನ್ನಾಗಿ ಸೋಸಿಟ್ಕೊಂಡಿರುವಂಥ ಸೊಪ್ಪನ್ನು ಸಹ ಇಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಕಾಳು, ಸೊಪ್ಪು, ಹೀರೆಕಾಯಿ, ಬೇಳೆ ಎಲ್ಲ ಕಾಣ್ತಾ ಇದೆ ನಮ್ಮ ಪಲ್ಯದಲ್ಲಿ. ಸೊ ಈ ರೀತಿ ಇದ್ದರೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದೇ ಥರ ಪಲ್ಯ ಮಾಡಿ ತಿಂದು ಬೇಜಾರಾಗಿರೋರು ಈ ಥರ ಪಲ್ಯ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಕೊಟ್ಟು ಸಹ ನೀವು ಮಾಡ್ಕೋಬೋದು. ಬೇಕು ಅಂತ ಹೇಳಿದ್ರೆ ನೀವು ಬೀನ್ಸು ಸಹ ಒಂದು 4-5 ಹಾಕ್ಕೊಂಡು ಕಟ್ ಮಾಡಿಕೊಂಡು ಬೇಯಿಸ್ಕೋಬೋದು, ಅದೂ ಸಹ ಚೆನ್ನಾಗಿರುತ್ತೆ. ಸೊ ಸದ್ಯಕ್ಕೆ ನಮ್ಮನೇಲಿ ಬೀನ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡೆ ನಾನು. ಸೊ
ಸೊ ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು ಈ ಒಂದು ಬಿಸಿ ಬಿಸಿ ಉಪ್ಸಾರು. ಇದ್ರ ಜೊತೆಗೆ ನಿಮ್ಮ ಇಷ್ಟ ಮುದ್ದೆ ಆದರೂ ತಿನ್ಬೋದು, ಅನ್ನ ಆದರೂ ತಿನ್ಬೋದು, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಈಗ ನಮಗೆ ಹೊಟ್ಟೆ ಹಸ್ತಿರೋದಕ್ಕೆ ನಾವು ಅನ್ನನೇ ಮಾಡ್ಕೊಂಡು ತಿಂತಾ ಇರೋದು. ಸೊ ಈಗ ನೋಡಿ ಕಾಯಿ ತುರಿನ ಮೇಲೆ ಹಾಕೋದಾದ್ರೆ ನಿಮಗೆ ಇನ್ನಷ್ಟು ಕಾಯಿ ತುರಿ ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ. ನನಗೆ ಇಷ್ಟು ಕಾಯಿ ತುರಿ ಸಾಕು, ಲೈಟಾಗಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಯಿ ತುರಿ ಹಾಕಿದ್ಮೇಲೆ ಒಂದು ಮಿಕ್ಸ್ನ ಹಾಕೋಣ. ನೋಡಿ ಈ ರೀತಿ ಮಿಕ್ಸ್ ಕೊಡೋಣ. ಸೊ ಹೇಗಿದೆ, ಹೇಗೆ ಕಾಣ್ತಾ ಇದೆ ನಮ್ಮನೆಯ ಹೀರೆಕಾಯಿ ಉಪ್ಸಾರು ಪಲ್ಯ, ಉಪ್ಸಾರು ಚಟ್ನಿ, ಹಾಗೆ ಉಪ್ಸಾರು. ಸೊ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಇವತ್ತಿನ ಲಾಗು ಅನ್ನೋದನ್ನು. ಹಾಗೆ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಈ ಥರ ಉಪ್ಸಾರು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ತೃಪ್ತಿಯಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.